ನಟ ದರ್ಶನ್ಗೆ ಇಂದು ಸಿಗುತ್ತಾ ಗುಡ್ ನ್ಯೂಸ್. ನ್ಯಾಯಾಲಯ ಏರಿರುವಂತಹ ಈ ಒಂದು ಬೇಡಿಕೆ ಈಡೇರುತ್ತಾ ಎನ್ನುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಇಂದು ಒಳ್ಳೆಯ ಸುದ್ದಿ ಬರುವಂತಹ ನಿರೀಕ್ಷೆ. 57ನೇ ಸಿವಿಲ್ ಅಂಡ್ ಸೆಷನ್ ಕೋರ್ಟ್ ನಿಂದ ಮಹತ್ವದ ತೀರ್ಪು. ಜೈಲಿನಲ್ಲಿ ಕೇಳಿದ್ದಂತಹ ಹಾಸಿಗೆ ಮತ್ತು ದಿಂಬು ಅರ್ಜಿ ಸಂಬಂಧ ಆದೇಶ ನೀಡಲಿದೆ. ಬೆನ್ನು ನೋವಿನಿಂದ ಜೈಲಿನಲ್ಲಿ ಬಳಲುತ್ತಿದ್ದಂತಹ ದರ್ಶನ್ ಹಾಸಿಗೆ ದಿಂಬು ಸೌಲಭ್ಯ ಸಿಕ್ಕರೆ ಜೈಲು ಜೀವನ ಸ್ವಲ್ಪ ಸುಗಮವಾಗುವ ಸಾಧ್ಯತೆ. ಜೈಲಿನಲ್ಲಿ ಮಾನವೀಯ ಸೌಲಭ್ಯಗಳು ಇಲ್ಲ, ಹೀಗಾಗಿ ದಿಂಬು ಮತ್ತು ಆರೋಗ್ಯ ಸೌಲಭ್ಯವನ್ನ ನೀಡಿದೆ. ಜೈಲು ಅಧಿಕಾರಿಗಳು ತನಗೆ ತಡೆ ಹಿಡಿದಿದ್ದಾರೆ ಅಂತ ಹೇಳಿ ದೂರಿದ್ರು. ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ವಾದವನ್ನ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. ಒಟ್ಟು 17 ಮಂದಿ ಆರೋಪಿಗಳಿದ್ದಾರೆ. ಎಸ್ ವೀಕ್ಷಕರೇ, ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಟು ಆರೋಪಿಯಾಗಿದ್ದಾರೆ. ಸೊ ಏಟು ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ಸರಿಯಾಗಿ ಮಲಗಲಿಕ್ಕೆ ದಿಂಬು ಸಿಗ್ತಾ ಇಲ್ಲ, ಸರಿಯಾಗಿ ಕೂತ್ಕೊಳ್ಳಲಿಕ್ಕೆ ಚಾಪೆ ಸಿಗ್ತಾ ಇಲ್ಲ, ಸರಿಯಾಗಿ ಕೂತ್ಕೊಳ್ಳಲಿಕ್ಕೆ ಒಂದು ಕುರ್ಚಿ ಕೂಡ ಸಿಗ್ತಾ ಇಲ್ಲ, ಅವ್ರಿಗೆ ಕೊಡಬೇಕಾಗಿರುವಂತಹ ಮೂಲ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ದರ್ಶನ್ ಅವರು ನನಗೊಂಚೂರು ವಿಷ ಇದ್ರೆ ಕೊಟ್ಬಿಡಿ, ನನಗೆ ನರಕ ತೋರಿಸಿದ್ದಾರೆ ಅಂತ ಹೇಳಿ ಗಳ 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 ಅಂತ ಹತ್ತು ಕಣ್ಣೀರನ್ನು ಹಾಕಿರುವಂತಹ ದೃಶ್ಯ ಗೊತ್ತಿದೆ. ನಿಮಗೆಲ್ಲ ನೆನಪಿರುತ್ತೆ. ನಟ ದರ್ಶನ್ಗೆ ಇಂದು ಗುಡ್ ನ್ಯೂಸ್ ಸಿಗುತ್ತಾ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ನ್ಯಾಯಾಲಯದ ಮುಂದಿಟ್ಟಿರುವಂತಹ ಬೇಡಿಕೆಗಳನ್ನು ಈಡೇರಿಸ್ತಾರೆ. ಯಾಕಂದರೆ ಅವ್ರು ಬೇಡಿಕೆಯನ್ನು ಇಟ್ಟಿದ್ರು ಯಾವುದು ಅಂತಂದರೆ, ದಯವಿಟ್ಟು ನನಗೆ ಕೂತ್ಕೊಳ್ಳಿಕ್ಕೆ ಒಂದು ಬೆಡ್ಡಿನ ಅವಶ್ಯಕತೆ ಇದೆ, ದಿಂಬಿನ ಅವಶ್ಯಕತೆ ಇದೆ, ಸೂರ್ಯನ ಕಿರಣವನ್ನು ನಾನು ನೋಡಬೇಕಾಗಿದೆ ಅನ್ನುವಂತಹ ಮಾತುಗಳನ್ನು ಆಡಿದ್ರು. 57ನೇ ಸಿವಿಲ್ ಆ್ಯಂಡ್ ಸೆಷನ್ ಕೋರ್ಟ್ನಿಂದ ಮಹತ್ವದ ತೀರ್ಪು. ಜೈಲಿನಲ್ಲಿ ಕೇಳಿದ್ದಂತಹ ಹಾಸಿಗೆ ಮತ್ತು ದಿಂಬು ಅರ್ಜಿ ಸಂಬಂಧ ಆದೇಶವನ್ನು ನೀಡಲಾಗಿದೆ. ಬೆನ್ನು ನೋವಿನಿಂದ ಜೈಲಿನಲ್ಲಿ ಬಳಲುತ್ತಿದ್ದಂತಹ ದರ್ಶನ್ ಹಾಸಿಗೆ ದಿಂಬು ಸೌಲಭ್ಯ ಸಿಕ್ಕಿದ್ರೆ ಜೈಲು ಜೀವನ ಸ್ವಲ್ಪ ಸುಗಮವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಜೈಲಿನಲ್ಲಿ ಮಾನವೀಯ ಸೌಲಭ್ಯಗಳು ಇಲ್ಲ, ಹಾಸಿಗೆ ಇಲ್ಲ, ದಿಂಬಿಲ್ಲ ಮತ್ತು ಆರೋಗ್ಯಕರವಾಗಿರುವಂತಹ ಸೌಲಭ್ಯಗಳಿಲ್ಲ ಅಂತ ಹೇಳಿ ದರ್ಶನ್ ಅಳುತ್ತಾ ಇದ್ರು. ಇದನ್ನು ನೋಡಿ ದರ್ಶನ್ ಅಭಿಮಾನಿಗಳು ಕೂಡ ಅಳುತ್ತಾ ಇದ್ರು. ಸೊ ಇವತ್ತಾದರೂ ಗುಡ್ ನ್ಯೂಸನ್ನು ಕೊಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಒಟ್ಟು 17 ಮಂದಿ ಆರೋಪಿಗಳಿದ್ದಾರೆ. ಸೊ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿದ್ರು. ಇನ್ನಾದರೂ ಕೂಡ ದರ್ಶನ್ಗೆ ಒಂದು ದಿಂಬು, ಒಂದು ಚಾಪೆ, ಹಾಗೆ ಕೂತ್ಕೊಳ್ಳೋಕ್ಕೆ ಕುರ್ಚಿ, ಸರಿಯಾಗಿರುವಂತಹ ಕೋಣೆ, ಕತ್ತಲೆ ಕೋಣೆ ಅಲ್ಲದೆ ಸೂರ್ಯನ ಕಿರಣ ಬರುವಂತಹ ಕೋಣೆ, ಮೂಲಭೂತ ಸೌಕರ್ಯವಾಗಿರುವಂತಹ ನೀರು, ಇದೆಲ್ಲವೂ ಸಿಗುತ್ತಾ ಅನ್ನೋದು ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.